ಇತ್ತೀಚಿನ ದಿನಗಳಲ್ಲಿ ಚಿರತೆ ಸಂತತಿ ವೃದ್ಧಿಯಾಗಿರುವ ಪರಿಣಾಮ ಸಾಕು ಪ್ರಾಣಿಗಳ ಮೇಲಿನ ದಾಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಮಾತ್ರವಲ್ಲದೆ ಸದ್ದಿಲ್ಲದೆ ಪಟ್ಟಣ ಪ್ರವೇಶಿಸುತ್ತಿರುವ ಚಿರತೆಗಳು ಜನರ ನಿದ್ದೆಗೆಡಿಸಿವೆ. ಕತ್ತಲಾಗುತ್ತಿದ್ದಂತೆ ನಾಡಿನ ಕಡೆಗೆ ದಾಳಿ ಇಟ್ಟು ಬೀದಿ ನಾಯಿ, ಕುರಿ, ಮೇಕೆ, ದನಕರುಗಳು ಸೇರಿದಂತೆ ಜಾನುವಾರುಗಳನ್ನು ಹೊತ್ತೊಯ್ಯತೊಡಗಿವೆ. ಬಿಡದಿ ಪುರಸಭೆ ವ್ಯಾಪ್ತಿಯ ಕಲ್ಲುಗೋಪಹಳ್ಳಿ, ತಮ್ಮಣ್ಣದೊಡ್ಡಿ ಗ್ರಾಮಗಳ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ. ಫೆಬ್ರವರಿ 15ರ ಶಿವರಾತ್ರಿ ಹಬ್ಬದಂದು ತಡರಾತ್ರಿ ತಮ್ಮಣ್ಣದೊಡ್ಡಿ ರವಿ ಎಂಬುವರ ಮನೆಗೆ ನುಗ್ಗಿದ ಚಿರತೆ ಒಂದು ಮೇಕೆಯನ್ನು ಕೊಂದು ರಕ್ತ ಕುಡಿದು ಮತ್ತೊಂದನ್ನು ಹೊತ್ತುಕೊಂಡು ಹೋಗಿದೆ. ಅದೇ ಗ್ರಾಮದ ಹೊರವಲಯದಲ್ಲಿರುವ ಮುತ್ತುರಾಯಸ್ವಾಮಿ ದೇಗುಲದ ಆಸುಪಾಸಿನಲ್ಲಿ ಚಿರತೆಗಳು ಹಗಲಿನಲ್ಲಿಯೇ ಕಾಣಿಸಿಕೊಂಡಿವೆ. ಇನ್ನು ಕಲ್ಲುಗೋಪಹಳ್ಳಿಯಲ್ಲಿ ಇಂದು ಬೆಳಗಿನ ಜಾವ 3 ಚಿರತೆಗಳು ಒಟ್ಟಾಗಿ ಗ್ರಾಮದಲ್ಲಿ ಪ್ರತ್ಯಕ್ಷವಾಗಿದ್ದು, ಗ್ರಾಮದ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕತ್ತಲಾಗುತ್ತಿದ್ದಂತೆ ಮಹಿಳೆಯರು, ಮಕ್ಕಳು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಗ್ರಾಮದಲ್ಲಿ ಹಗಲು ರಾತ್ರಿ ಎನ್ನದೆ ರಾಜಾರೋಷವಾಗಿ ಓಡಾಡುತ್ತಾ ಆತಂಕ ಸೃಷ್ಟಿಸಿರುವ ಚಿರತೆಗಳನ್ನು ಕೂಡಲೇ ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ದೊಡ್ಡದು ಇದು ಎರಡನೇದು ಇನ್ನೊಂದು ಮೂರು ನೈಟ್ ಬೆಳಗಿನ 4:45 ಅವಾಲೇ ಸಾಯಿಸೋದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ. ಏನೋ ಗೋವಿಂದನ ಈ ದರ ಪರ ಮನೆಗೆ ಹೋಗಿರೋದು, ಶಿವರ ಮನೆ ತಗ ಹೋಗಿದ್ದು ಯಾವುದೊಂದು ಗೊತ್ತಾಗಿಲ್ಲ. ಯಾವ್ದು ಮೂರಲ್ಲಿ ಯಾವ್ದಾನ ಒಂದು ಹೋಗದೆ ಇಬ್ಬರು ಎಕಡೆ ಹೋಗೋರು ಹೆಂಗಿದ್ರು ಅಂತ ಇದೊಂದು ಈ ಕಡೆ ಬರ್ತದೆ. ಆ ಕಂಬಿ ಸ್ವಲ್ಪ ಪಾಪ ಅದಕ್ಕೆ ಮರಿ ಅಲ್ವಾ ಇದು ಕನ್ಫ್ಯೂಸ್. ಶಿಷ್ಯ ವ್ಯಾಪಾರ ಎಷ್ಟು ಕಳಿಸ್ತೀಯ? ಇನ್ನೊಂದು 10 ನಿಮಿಷ ಇಲ್ಲೇ ಒಂದು ಬಂದು ಮಡಗಿಸ್ಬೇಕು ಕರೆಕ್ಟಾಗಿ. ಗೇಟ್ ನ್ಯಾರದಲ್ಲಿ ಕಾಂಪೌಂಡ್ ಮರಿ ಅವೆಲ್ಲ ಎಲ್ಲ ಸರಿಯಾಗಿ ನಮ್ದೇನ ಬೊಗಳಿದ್ರಿ ನೋಡ್ಬಿಟ್ಟು ಮಾಮೂಲಿ ಮೈಸೂರು ಪಾಕೆ ಚಿನ್ನು